ನಮಸ್ತೆ. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಅಂದರೆ ಎಲ್ಲರೂ ಯೂಶ್ವಲಾಗಿ ಸ್ವಲ್ಪ ಲೇಟಾಗಿ ಹೇಳೋದು ಅಭ್ಯಾಸ ಇದ್ದೇ ಇರುತ್ತೆ. ಬಟ್ ನಮ್ಮ ಮನೇಲಿ ಆಗಲ್ಲ. ಸಂಡೇ ಅಂದರೆ ಸ್ವಲ್ಪ ಅರ್ಲಿನೇ ಹೇಳ್ತೀವಿ. ಎದ್ಬಿಟ್ಟು ನಮಗೆ ಈ ರೀತಿ ಅರ್ಲಿ ಮಾರ್ನಿಂಗ್ ನೇಚರ್ ರೈಡ್ ಹೋಗಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ನಮಗೆ. ಈ ರೀತಿ ಈ ರೋಡ್ ನೋಡಿ ತುಂಬ ಚೆನ್ನಾಗಿದೆ. ಸುತ್ತ ನಿಮಗೆಲ್ಲೂ ನೋಡಿದ್ರೂ ಫುಲ್ ಕಾಡೇ ಕಾಣುತ್ತೆ. ತುಂಬ ಚೆನ್ನಾಗಿದೆ ಇದು ಪ್ಲೇಸು. ಆ್ಯಕ್ಚುಲಿ ಈ ಪ್ಲೇಸಿಗೆ ನಾವು ಪ್ರತಿ ಭಾನುವಾರ ಕೂಡ ನಾವು ಈ ಪ್ಲೇಸಿಗೆ ಬಂದು ವಿಸಿಟ್ ನೋಡ್ಕೊಂಡು ಹೋಗ್ತೀವಿ. ಅಷ್ಟು ಚೆನ್ನಾಗಿದೆ. ನಮಗೆ ಫುಲ್ಲು ಸುತ್ತ ಗ್ರೀನರಿ ಇರುತ್ತೆ. ನಮಗೆ ಗ್ರೀನರಿ ಪ್ಲೇಸ್ ಅಂದರೆ ತುಂಬಾ ಇಷ್ಟ. ಇಲ್ಲಿ ಒಂದು ಕಡೆ ನಿಂತ್ಕೊಂಡು ನಾವು ಸುತ್ತ ನೋಡಿದ್ರೂ ಫುಲ್ ಗ್ರೀನರಿ ಇರುತ್ತೆ. ಫುಲ್ ಕಾಡಿದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸಿಂಗಲ್ ರೋಡು, ತುಂಬ ಒಳ್ಳೆ ನಾಯ್ಸ್ ಫ್ರೀ ಪ್ಲೇಸ್ ಅಂತಲೇ ಹೇಳ್ಬೋದು. ಆ ಹಕ್ಕಿಗಳು ಪಕ್ಷಿಗಳು ಚಿವ ಚಿವ ಸೌಂಡ್ ತುಂಬ ಚೆನ್ನಾಗಿ ಕೇಳಿಸುತ್ತೆ. ನಮಗಂತೂ ಇಲ್ಲಿಗೆ ಬಂದರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ. ಅಷ್ಟು ತುಂಬ ಎಂಜಾಯ್ ಮಾಡ್ತೀವಿ ನಾವು. ಮಿನಿಮಮ್ ಎವ್ರಿ ಸಂಡೇ ನಾವು ಇಲ್ಲಿಗೆ ಬಂದರೆ 1 ಅವರ್ ಅಂತೂ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ನೇಚರ್ ನೋಡಿಕೊಂಡು ಕ್ಲೀನಾಗಿ ಕೂತ್ಕೊಂಡು ಮಾತಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತೀವಿ. ನಮಗೆ ಈ ಪ್ಲೇಸ್ ಅಂದರೆ ಅಲ್ಟಿಮೇಟ್ ಪ್ಲೇಸ್ ಇದು. ನಮಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಅದು ಹೇಳಲಿಕ್ಕೆ ಆಗಲ್ಲ. ಅಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಪ್ಲೇಸ್. ಇಲ್ಲಿ ಆ ಫ್ಲವರ್ಗಳು, ಆ ಡಿಫ್ರೆಂಟ್ ಫ್ಲವರ್ಗಳನ್ನ ನೋಡಲಿಕ್ಕೇ ಒಂದು ಖುಷಿ ಆಗುತ್ತೆ. ಅದನ್ನು ನಾವು ಮನೆ ಹತ್ರ ಎಲ್ಲ ನೋಡಲಿಕ್ಕೆ ಸಿಗೋದೇ ಇಲ್ಲ. ಆ ರೀತಿ ಎಲ್ಲ ಫ್ಲವರ್ಗಳು ಕೆಲವೊಂದು ಚೆನ್ನಾಗಿರುತ್ತೆ. ಮತ್ತು ಏನು ಮೇನಪ್ಪ ಅಂದರೆ ಅಲ್ಲಿ ಯಾರು ಜನಗಳೇ ಇರಲ್ಲ. ಅದೊಂದು ಇನ್ನೊಂದು ಖುಷಿ ಆಗುತ್ತೆ. ಜನಗಳು ಕಾಣದೇ ಇರೋ ಜಾಗ ಅಲ್ಲ, ತುಂಬಾ ಖುಷಿ ಆಗುತ್ತೆ. ನೋಡಿ ಎಷ್ಟು ಡಿಫ್ರೆಂಟಾಗಿರುವಂಥ ಫ್ಲವರ್ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೊಂದು ಸಣ್ಣದಾಗಿ ನೀರು ಹರಿಯುವಂಥ ಜಾಗನೂ ಕೂಡ ಇದೆ ನೋಡಿ. ಮಳೆ ಬಂದಾಗ ಇಲ್ಲಿ ತುಂಬ ಚೆನ್ನಾಗಿ ಸೌಂಡ್ ಮಾಡಿಕೊಂಡು ನೀರೊಳೆ ಸೌಂಡ್ ಸಖತ್ತಾಗಿ ಹರಿಯುತ್ತೆ. ಬಟ್ ಮಳೆ ಕಮ್ಮಿ ಇರೋದ್ರಿಂದ ಇಲ್ಲಿ ಇವಾಗ ನೀರು ಕಡಿಮೆ ಇದೆ. ಬಟ್ ಇಲ್ಲಿ ಕ್ರ್ಯಾಬ್ ಎಲ್ಲ ಓಡಾಡ್ತಾ ಇರುತ್ತೆ. ನಮ್ಗೆ ಅದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಆ್ಯಕ್ಚುಲಿ. ಹಾಗೆ ಇದು ನೋಡಿ ಸಣ್ಣದಾದಂತಹ ಒಂದು ಮಿನಿ ಬೆಟ್ಟ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದು ನಮ್ಮ ಮನೆಯಿಂದ ಹತ್ರನೇ ಇದೆ. ಸಮ್ ಪೀಪಲ್ಸ್ಗೆ ಈ ಥರ ಪ್ಲೇಸ್ ಇದೆ ಅನ್ನೋದೇ ಅಲ್ಲಿ ಗೊತ್ತಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲೂ ನಿಂತ್ಕೊಂಡು ನೋಡಿದ್ರೂ ಹೀಗೇನೆ ನೋಡಿ ಫುಲ್ಲು ನೇಚರೇ ಕಾಣುತ್ತೆ. ನೇಚರ್ ಮಧ್ಯದಲ್ಲಿ ಅಯ್ಯೋ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಮತ್ತು ಅಲ್ಲಿಂದ ನಾವು ಬರ್ತಾ ಇವಾಗ ನಾವು ಎವ್ರಿ ಸಂಡೇ ಒಂದು ಕಾಫಿ ಕುಡ್ದೇ ಮನೆಗಂತೂ ಬರೋದೇ ಇಲ್ಲ. ಕಾಫಿ ಕುಡಿದು ಆನ್ ದ ವೇ ನಾವು ಮನೆಗೆ ಬರುವಂಥದ್ದು. ಬಂದು ಮನೇಲಿ ಸ್ವಲ್ಪ ಹಾಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಹಾಗೆ ನಾವು ಮಧ್ಯಾಹ್ನ ಲಂಚ್ ಕೂಡ ರೆಡಿ ಮಾಡ್ದು. ನಾನು ನನ್ನ ಹಸ್ಬೆಂಡ್ ಸೇರ್ಕೊಂಡು ಲಂಚ್ ಎಲ್ಲ ರೆಡಿ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆ ಸ್ವಲ್ಪ ವೆಡ್ಡಿಂಗ್ ಡೇ ಹತ್ರ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಶಾಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಝುಡಿಯೋಗೆ ಬಂದು. ಆ್ಯಕ್ಚುಲಿ ಇಲ್ಲಿ ಈ ಝುಡಿಯೋದಲ್ಲಿ ಪರ್ಟಿಕ್ಯುಲರಾಗಿ ನಮಗೆ ಕಲೆಕ್ಷನ್ ತುಂಬ ಇಷ್ಟ ಆಗುತ್ತೆ. ಈ ಝುಡಿಯೋದಲ್ಲಿ ಬಂದು ಯಾವಾಗೂ ನಾವು ಇಲ್ಲೇ ಪರ್ಚೇಸ್ ಮಾಡುವಂಥದ್ದು. ಹಾಗೆ ಸ್ವಲ್ಪ ವೆಡ್ಡಿಂಗ್ ಡೇ ಹತ್ರ ಬಂತಲ್ಲ, ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಹಾಗೆ ನಾವು ಹೊರಡೋಷ್ಟರಲ್ಲಿ ಆಗಲೇ ಫುಲ್ ಡಾರ್ಕ್ ಆಗಿಬಿಟ್ಟಿದೆ ನೋಡಿ. ಮತ್ತು ನಾವಿವಾಗ ಎಲ್ಲ ಪರ್ಚೇಸಲ್ಲಿ ಝುಡಿಯೋದಲ್ಲಿ ಮುಗಿಸ್ಕೊಂಡು ಹಾಗೆ ಮೀನಾಕ್ಷಿ ಮಾಲ್ ಕಡೆ ನಾವು ಹೋಗ್ತಾಯಿದ್ದೋ. ಏಕೆಂದರೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನೋಡಿ, ನಾನು ಒಂದು ಮೊಬೈಲ್ ಬೈ ಮಾಡಬೇಕು ಅಂತ. ಮೊಬೈಲ್ ತೊಗೊಳಕ್ಕೆ ಮುಂಚೆ ಒಂದು ಕಾಫಿ ಕುಡಿದು ಹೊರಡ್ತಾಯಿದ್ವಿ. ಹಾಗೆ ಇಲ್ಲಿ ಮೀನಾಕ್ಷಿಲಿ ಸೇಮ್ ಹಾಗೆ ಸ್ಟಾಲ್ಗಳೆಲ್ಲ ಇತ್ತು. ಅಲ್ಲೆಲ್ಲ ಒಂದು ವಿಸಿಟ್ ಮಾಡಿಕೊಂಡು ಮಾಲ್ ಒಳಗಡೆ ಬಂದು ನೋಡಿ, ದಿವಾಲಿದು ಸ್ಪೆಷಲ್ ಲೈಟ್ಗಳು ಇನ್ನೂ ತೆಗೆದಿರಲಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹಾಗೆ ಒಂದು ತೋರಿಸೋಣ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಚೆನ್ನಾಗಿದೆ ನೋಡಿ. ಮತ್ತು ನಾವು ಇಲ್ಲಿ ಕ್ರೋಮಾದಲ್ಲಿ ಮೊಬೈಲ್ ನೋಡಿದ್ದು, ಸೆಲೆಕ್ಟ್ ಮಾಡಿದ್ದು, ಬಟ್ ಕನ್ಫ್ಯೂಷನ್ ಇತ್ತು ಯಾವ್ದು ತೊಗೊಬೇಕು ಅನ್ನೋದು ಕನ್ಫ್ಯೂಷನಲ್ಲಿತ್ತು. ಹಾಗಾಗಿ ನಾವು ಲಾಸ್ಟ್ ಟೈಮ್ ಬೈ ಮಾಡಿರಲಿಲ್ಲ. ಸರಿ ಬೈ ಮಾಡೋಣ, ನಾವು ಸೆಲೆಕ್ಟ್ ಮಾಡಿರೋದೆ ಅಂತ ಹೇಳಿಬಿಟ್ಟು ಬಂದು. ಇದು ಆ್ಯಕ್ಚುಲಿ ಇದು ಓಪೋ ರೆನೋ 14 5G ಬರುತ್ತಲ್ಲ, ಆ ಮೊಬೈಲು ನಾನು ತೊಗೊಂಡಿರೋವಂಥದ್ದು. ಆ್ಯಕ್ಚುಲಿ ಇದು ವೆಡ್ಡಿಂಗ್ ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು ಹಸ್ಬೆಂಡ್ ಕಡೆಯಿಂದ. ನನಗಂತೂ ತುಂಬಾ ಖುಷಿ ಆಯಿತು. ಮೊಬೈಲೆಲ್ಲ ಪರ್ಚೇಸ್ ಮಾಡಿಕೊಂಡು ಆ್ಯಕ್ಚುಲಿ ಇದು ವೆಯ್ಟ್ ಮಾಡ್ತಾಯಿದ್ದು. ಬಟ್ ನಾನು ಈ ಕಲರು ಬೇರೆ ಕಲರ್ ನೋಡಿದ್ದು, ಬಟ್ ಆ ಕಲರು ನನಗೆ ಸ್ಟಾಕ್ ಸಿಗಲಿಲ್ಲ. ಹಾಗಾಗಿ ನಾನು ಈ ವೈಟ್ ಕಲರೇ ತೊಗೊಂಡಿದ್ದಾಯಿತು. ಬಟ್ ವೈಟ್ ಕೂಡ ತುಂಬ ಚೆನ್ನಾಗಿದೆ. ನಾನು ಇದನ್ನು ಪರ್ಚೇಸ್ ಮಾಡಿದ್ದಾಯಿತು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನಗೊಂದು ಮೊಬೈಲ್ ಬೇಕಿತ್ತು. ತುಂಬ ಖುಷಿಯಾಗಿ ಈ ಮೊಬೈಲ್ನ ನಾವು ಇಷ್ಟಪಟ್ಟು ತೊಗೊಂಡಿದ್ದಾಯಿತು. ಅಲ್ಲಿ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನಮಗೆ ತುಂಬ ಖುಷಿ ಆಯಿತು.
ಮೊಬೈಲ್ ತೊಗೊಂಡಿದ್ದ ಖುಷಿಗೆ ನಾವು ಇವಾಗ ಮೊಮೋ ಚಿಕನ್ನಿಗೆ ಬಂದುಬಿಟ್ಟು ಸ್ವಲ್ಪ ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದ್ಕೊಂಡು ಬಂದು ಮತ್ತು ಹಾಗೆ ಇವಾಗ ನಾನು ಜುಡಿಯೋದಲ್ಲಿ ಏನು ತೊಗೊಂಡಿದ್ದು ಇಷ್ಟು ಪರ್ಚೇಸ್ ಮಾಡಿದೆ ನೋಡಿ ಜುಡಿಯೋದಲ್ಲಿ. ಇದು ನನ್ನ ಮೊಬೈಲ್ ಆಗಿರುತ್ತೆ ನೋಡಿ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ವೆಡ್ಡಿಂಗ್ ಡೇಗೆ ಇದೆಲ್ಲ ಇಷ್ಟೆಲ್ಲ ಶಾಪ್ ಮಾಡಿದ್ದು ತುಂಬ ಖುಷಿ ಆಯಿತು. ಈ ರೀತಿ ನಮ್ಮ ಸಂಡೇ ಕಳೀತು. ನಿಮ್ಮ ಸಂಡೇ ಹೇಗೆ ಕಳೀತು ಕಾಮೆಂಟ್ ಮಾಡಿ.